ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮಂಗಳವಾರ ಸಂಚಿಕೆಯಲ್ಲಿ ಯಾರಿಗೆ ಅತಿ ಹೆಚ್ಚು ಓಟ್ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ನಾನು ನಿನ್ನೆ ಸಂಚಿಕೆ ಅಂದರೆ ನಿನ್ನೆ ರಾತ್ರಿ ಸೋಮವಾರ ರಾತ್ರಿ 11 ಗಂಟೆಯಿಂದ ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ ಯಾರನ್ನ ಗೆಲ್ಲಿಸ್ಬೇಕು ಅನ್ನೋಕ್ಕೆ. ಇನ್ನು 11 ಗಂಟೆಯಿಂದ ಹಾಗೂ ಇವತ್ತು ಅಂದರೆ ಮಂಗಳವಾರ 8 ಗಂಟೆ ಮಟ್ಟ ಯಾರಿಗೆ ಅತಿ ಹೆಚ್ಚು ಓಟ್ ಬಿದ್ದಿದೆ ಅಂತ ಹೇಳಿದ್ದೆ. ಅದೇ ರೀತಿ ಇವಾಗ ಬೆಳಗ್ಗೆ 8 ಗಂಟೆಯಿಂದ ಹಾಗೆ ಇವಾಗ ಸಾಯಂಕಾಲ 4 ಗಂಟೆ ಮಟ್ಟ ಯಾರಿಗೆ ಅತಿ ಹೆಚ್ಚು ಓಟ್ ಬಿದ್ದಿದೆ ಅಂತ ನೋಡೋಣ ಬನ್ನಿ. ತುಂಬಾ ಓಟ್ ಅಂತೂ ತುಂಬಾ ವೇರಿಯೇಷನ್ ಆಗ್ತಿದೆ ಅಂತ ಹೇಳ್ಬೋದು. ಕೆಲವೊಬ್ರು ಇವ್ರ ಮೇಲ್ಗಡೆ ಬರ್ತಾರೆ, ಕೆಲವೊಬ್ರು ಇವ್ರ ಕೆಳಗಡೆ ಬರ್ತಾರೆ, ಆ ರೀತಿ ಆಗ್ತಿದೆ ಅಂತ ಹೇಳ್ಬೋದು ಓಟ್ನಲ್ಲಿ. ಅಂದರೆ ಮಂಗಳವಾರ ಸಂಚಿಕೆಯಲ್ಲಿ ಯಾರು ಅತಿ ಹೆಚ್ಚು ಓಟ್ ಪಡ್ಕೊಂಡ್ರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಮನೆಯಲ್ಲಂತೂ ವೋಟಿಂಗ್ ಅಂತೂ ಏರುಪೇರು ತುಂಬಾ ಆಗ್ತಿದೆ ಅಂತ ಹೇಳ್ಬೋದು. ಈ ಸೀಸನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಹೇಳೋದು ತುಂಬಾ ಕಷ್ಟ ಆಗಿದೆ ಅಂತ ಹೇಳ್ಬೋದು. ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ನಿನ್ನೆ ರಾತ್ರಿಯಿಂದ ಬೆಳಗ್ಗೆ ವೋಟಿಂಗ್ ಲೈನ್ ಕಂಪೇರ್ ಮಾಡಿದ್ರೆ ಒಬ್ಬರು ಫಸ್ಟ್ ಸ್ಟ್ಯಾಂಡಲ್ಲಿದ್ದರೆ ಇವಾಗ ಅವಳಿ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಈ ಸೀಸನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಎಲ್ಲರೂ ಕುತೂಹಲಕಾರಿಯಾಗಿದೆ ಅಂತ ಹೇಳ್ಬೋದು. ಇನ್ನು 4 ದಿವಸದಲ್ಲಿ ಎಲ್ಲರಿಗೂ ಉತ್ತರ ಸಿಗುತ್ತೆ ಅಂತ ಹೇಳ್ಬೋದು. ಅದಲ್ಲದೆ ಇವತ್ತಿನ ವೋಟಿಂಗ್ ಲೈನ್ಸ್ ಪ್ರಕಾರ ಅಂದರೆ ನಿನ್ನೆ ರಾತ್ರಿ 11 ಗಂಟೆಯಿಂದ ಈಗ ಮಂಗಳವಾರ ಬೆಳಿಗ್ಗೆ 8 ಗಂಟೆ ಮಟ್ಟ ಯಾರೆಲ್ಲ ವೋಟಿಂಗ್ಸಲ್ಲಿ ಅತಿ ಹೆಚ್ಚು ಓಟ್ ಪಡ್ಕೊಂಡಿದ್ರು ಈಗ ಕಂಪ್ಲೀಟ್ ಉಲ್ಟಾ. ಯಾಕಂದರೆ ಆ ರೀತಿ ಇದೆ ಅಂತ ಹೇಳ್ಬೋದು. ಈ ಸೀಸನ್ನ ತುಂಬ ಪ್ರೆಡಿಕ್ಟ್ ಮಾಡೋದು ತುಂಬಾ ಕಷ್ಟ ಆಗಿದೆ ಅಂತ ಹೇಳ್ಬೋದು. ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಷ್ಟು ಟಫ್ ಫೈಟ್ ಇದೆ ಅಂತ ಹೇಳ್ಬೋದು ಎಲ್ಲ ಕಂಟೆಸ್ಟೆಂಟ್ಗಳ ನಡುವೆ ಅಂತಲೇ ಹೇಳ್ಬೋದು. ಅದಲ್ಲದೆ ಈ ಸೀಸನ್ನಲ್ಲಿ ಇವತ್ತಿನ ಮಂಗಳವಾರ ವೋಟಿಂಗ್ ಸಂಚಿಕೆ ಪ್ರಕಾರ ಯಾರು ಅತಿ ಹೆಚ್ಚು ಗೆಲುವಿಗೆ ಅತಿ ಹೆಚ್ಚು ಹತ್ತಿರದಲ್ಲಿರೋಂತಂದರೆ ಮಂಗಳವಾರ ಸಂಚಿಕೆ ಪ್ರಕಾರ ಅದು ಬಂದು ನಿನ್ನೆ ನೋಡಿರ್ಬೋದು. ನಿನ್ನೆ ಹನುಮಂತವ್ರು ಫಸ್ಟ್ ಇದ್ದರೆ ಇವತ್ತು ಮಂಗಳವಾರ ಸಂಚಿಕೆಯಲ್ಲಿ ಬಂದು ಯಾರಂದ್ರೆ ತ್ರಿವಿಕ್ರಮ್ ಅವ್ರು ಮೊದಲೇ ಸ್ಥಾನ ಪಡ್ಕೊಂಡಿದ್ದಾರೆ. ಒಟ್ಟು ಟೋಟಲ್ ಆಗಿ ಎಷ್ಟು ಓಟ್ ಬಂದಿದೆ ಅಂತ ಹೇಳ್ಬಿಡ್ತೀನಿ ನಾನು. ಓವರಾಲ್ ಆಗಿ ನಾನು ನಿನ್ನೆ ಹೇಳ್ತೀರಾ ಮಂಗಳವಾರ ಸಂಚಿಕೆಯಲ್ಲಿ ಅಷ್ಟೇ ಬಂದು 30 ಲಕ್ಷದಷ್ಟು ಓಟ್ ಬಿದ್ದಿದೆ ಅಂತ ಹೇಳ್ಬೋದು. ಈ 30 ಲಕ್ಷ ಓಟ್ದಲ್ಲಿ ತ್ರಿವಿಕ್ರಮ್ ಅವ್ರು ಫಸ್ಟ್ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು, ಗೆಲುವು ಹತ್ರ ಇದ್ದಾರೆ ಅಂತ ಹೇಳ್ಬೋದು. ಆದರೆ ಸೋಮವಾರ ಹಾಗೂ ಮಂಗಳವಾರ ಸಂಚಿಕೆ ಅಂದರೆ ಸೋಮವಾರ 11 ಗಂಟೆಯಿಂದ ಬಂದು ಮಂಗಳವಾರ 8 ಗಂಟೆವರೆಗೆ ಹನುಮಂತವ್ರು ಫಸ್ಟ್ ಸ್ಥಾನದಲ್ಲಿ ಇಟ್ಕೊಂಡ್ರು ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದ್ದು ಕಳೆದ್ಬಿಡಿದ್ರೆ ಹೇಳಿದೆ ಇವರಿಬ್ಬರ ಮಧ್ಯೆ 5,000 ಓಟ್ ಅಂತರದಲ್ಲಿದ್ದಾರೆ ಇವರಿಬ್ಬರು ಅಂತ ಹೇಳಿದ್ದೆ ನಾನು. ಅದೇ ರೀತಿ ಇವಾಗ ತ್ರಿವಿಕ್ರಮ್ ಅವ್ರು ಮೊದಲನೇ ಸ್ಥಾನದಲ್ಲಿ ಪಡ್ಕೊಂಡಿದ್ದಾರೆ. 2ನೇ ಸ್ಥಾನದಲ್ಲಿ ಬಂದು ಹನುಮಂತವ್ರು 2ನೇ ಸ್ಥಾನದಲ್ಲಿದ್ದಾರೆ. ಹನುಮಂತವರು ಇದು ನಿನ್ನೆ ಸೋಮವಾರ ಹಾಗೂ ಮಂಗಳವಾರ 8 ಗಂಟೆವರೆಗೂ ಹನುಮಂತವರು ಮೊದಲ ಸ್ಥಾನದಲ್ಲಿದ್ದರೆ ಇವಾಗ 2ನೇ ಸ್ಥಾನದಲ್ಲಿದ್ದಾರೆ ಹನುಮಂತವರು. ಅದಲ್ಲದೆ ಇವರಿಬ್ಬರ ನಡುವೆ ಎಷ್ಟು ಓಟಿಂಗ್ ಅಂತರ ಇದೆ ಅಂತಂದರೆ ಅದು ಬಂದು 6,000 ಓಟಿಂಗ್ ಅಂತರವಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಯಾರು 3ನೇ ಸ್ಥಾನದಲ್ಲಿ ಇರೋದು ಅದು ಬಂದು ಮೋಕ್ಷದವರು ಅವಾಗ 3ನೇ ಸ್ಥಾನದಲ್ಲಿದ್ದರು, ಇವಾಗ ಸತನು 3ನೇ ಸ್ಥಾನದಲ್ಲಿದ್ದಾರೆ ಮೋಕ್ಷದವರು ಗ್ರಾಫ್ ಅಂತೂ ಎಲ್ಲೂ 3rd ಸ್ಥಾನದ ಎಲ್ಲೂ ಅಲ್ಲಾಡ್ತಿಲ್ಲ ಅಂತ ಹೇಳ್ಬೋದು. ಇವಾಗ ಸತನು 3ನೇ ಸ್ಥಾನದಲ್ಲಿದ್ದಾರೆ ಮೋಕ್ಷದವರು. ಕಾದು ನೋಡ್ಬೇಕು ಇವರು ಮತ್ತೆ ಇವ್ರು ವೋಟಿಂಗಲ್ಲಿ ಏನೋ ಹೆಚ್ಚು ಕಮ್ಮಿ ಆಗುತ್ತಾ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರೆಡಿಕ್ಟ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ನೋಡ್ಬೋದು ನಿನ್ನೆ ಸಂಜೆ ಸೋಮವಾರ ಮತ್ತು ಮಂಗಳವಾರ ಬೆಳಿಗ್ಗೆ 8 ಗಂಟೆ ಮಟ್ಟ ತೊಗೊಂಡ್ರೆ ಹನುಮಂತವ್ರು ಫಸ್ಟ್ ಇದ್ರೆ, ತ್ರಿವಿಕ್ರಮ್ ಅವ್ರು ಬಂದಿದ್ದಾರೆ. ಆದರೆ ಮೋಕ್ಷದವ್ರು 3ನೇ ಸ್ಥಾನದಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಮೋಕ್ಷದವ್ರು 3rd ಸ್ಥಾನ ಕಾಯಂ ಮಾಡ್ಕೊತಾರೆ, ಇಲ್ಲಾಂದರೆ ಇನ್ನು ಅತಿ ಹೆಚ್ಚು ಓಟ್ ಪಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಅಂತ ಕಾದು ನೋಡಬೇಕು. ಮೋಕ್ಷದ ಹಾಗೂ ಹನುಮಂತ ತ್ರಿವಿಕ್ರಮದ ವೋಟಿಂಗ್ ಅಂತರ ಎಷ್ಟಿದೆ ಅಂತಂದರೆ ಅದು ಬಂದು 10,000 ಮತಗಳ ಅಂತರದಲ್ಲಿ ಹಿಂದ್ಗಡೆ ಇದ್ದಾರೆ ಅಂತ ಹೇಳ್ಬೋದು ಮೋಕ್ಷದವರು. ನೆಕ್ಸ್ಟ್ ಬಂದು ನೋಡ್ಬೇಕು ನಾಳೆ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಬಂದು ಬೊವೇಗೌಡರು ಅತಿ ಹೆಚ್ಚು ಓಟ್ ಪಡ್ಕೊಂಡ್ರಲ್ಲಿ ಗೆಲ್ಲೋ ಸ್ಥಾನದಲ್ಲಿ 4ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವ್ರ ಸತನ ಅಷ್ಟೇ ಅದೇ ಸೀಟ್ನ ಕಾಯಂ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು ಬೊವೇಗೌಡರು. ಇವ್ರು ಯಾಕೋ ಮೇಲಕ್ಕೆ ಹೋಗ್ತಿಲ್ಲ, ಮುಂದಕ್ಕೆ ನಾಳೆ ಸಂಚಿಕೆಯಲ್ಲಿ ಇವ್ರು ಮೇಲೆ ಹೋಗ್ತಾರೆ, ಗ್ರಾಫ್ ಮೇಲೆ ಹೋಗುತ್ತೆ ಇವ್ರು ಗೆಲುವಿನ ದಾರಿಗೆ ಅಂತ ನೋಡಬೇಕು. ಇವ್ರ ಸತನ 4ನೇ ಸ್ಥಾನದಿದ್ದಾರೆ. ತುಂಬ ಜನ ಕೇಳ್ತಿದ್ದಾರೆ ಅಮ್ಮ ಬೊವೇಗೌಡರಿಗೆ ಅತಿ ಹೆಚ್ಚು ಓಟ್ ಬಿದ್ದಿದೆ ಏನು ಅಂತ ಕೇಳ್ತಾರೆ. ನೀವು ಓಟ್ ಹಾಕಬೇಕು, ಹೋಗಿ ಇಲ್ಲಿ ಬಂದು ಇದು ಮಾಡೋದಲ್ಲ, ಅಲ್ಲಿ ಹೋಗಿ ಅವ್ರು ಓಟ್ ಹಾಕ್ತಾರೆ ಇವ್ರು ಓಟ್ ಹಾಕ್ತಾರೆ ಅಂತ ಕೂತ್ಕೊಂಡ್ರೆ ನಿಮ್ಗೆ ಇಷ್ಟವಾದ ಕಂಟೆಸ್ಟೆಂಟ್ಗಳು ಸೋಲೋದಂತೂ ಗ್ಯಾರಂಟಿ. ಫಸ್ಟ್ ನೀವು ಓಟ್ ಹಾಕಿದ್ರಿ ಇಲ್ಲ ಅಂತ ನೋಡ್ಕೊಳ್ರಿ. ಯಾಕಂದರೆ ಅವ್ರು ಓಟ್ ಹಾಕ್ತಾರೆ ಅವ್ರು ಗೆಲ್ತಾರೆ ಅಂತ ಅದು ನೋಡೋಕೋಬಿಟ್ಟು ನೀವು ಓಟ್ ಹಾಕಿದ್ದೀರಾ ಅವ್ರು ಓಟ್ ಹಾಕ್ತಾರೆ ಅಂತ ಕೂತ್ಕೊಂಡ್ರೆ ಮುಗೀತು ನೋಡಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆಲ್ಲೋಕ್ಕೆ ಚಾನ್ಸ್ ಇಲ್ಲ. ಫಸ್ಟ್ ಹೋಗಿ ಓಟ್ ಹಾಕ್ರಿ. ಯಾವುದೇ ಕಂಟೆಸ್ಟೆಂಟ್ಗಳಿಗಾದರೂ ಫಸ್ಟ್ ಹೋಗಿ ಓಟ್ ಹಾಕ್ರಿ ಅಂತ ಹೇಳ್ತೀನಿ ನಾನು. ಇದಂತೂ ಅವ್ರಿಗೆ ಕ್ರೂಷಲ್ ಟೈಮ್. ಇಷ್ಟು ಸಹ ಗೆಲ್ಸೋದು ಬೇರೆ, ಇವಾಗ ಗೆಲ್ಸೋದು ಬೇರೆ ಅಂತಲೇ ಹೇಳ್ತೀನಿ. ಯಾರೆಲ್ಲ ಓಟ್ ಹಾಕಿಲ್ಲ ಈಗಲೇ ಹೋಗಿ ಜಿಯೋ ಸಿನಿಮಾದಲ್ಲಿ ಹೋಗೋ ಓಟ್ ಹಾಕ್ರಿ. ಇವಾಗಿನ ಆಟ ಅಸಲಿ ಆಟ ಅಂತಲೇ ಹೇಳ್ಬೋದು. ಅದಲ್ಲದೆ 5ನೇ ಸ್ಥಾನದಲ್ಲಿ ಬಂದು ಮಂಜಣ್ಣವ್ರು ಇದ್ದಾರೆ. ಸೋಮವಾರ ರಾತ್ರಿ 11 ಗಂಟೆಯಿಂದ ಮಂಗಳವಾರ ಬೆಳಗ್ಗೆ 8 ಗಂಟೆ ಮಟ್ಟ ಮಂಜಣ್ಣ ಅವರು 6ನೇ ಸ್ಥಾನದಲ್ಲಿದ್ದರು, ರಜತ್ ಅವರು 5ನೇ ಸ್ಥಾನದಲ್ಲಿದ್ದರು. ಆದರೆ ಉಲ್ಟಾಗಿದೆ ಅಂತ ಹೇಳ್ಬೋದು. ಮಂಜಣ್ಣವ್ರು ಅತಿ ಹೆಚ್ಚು ಓಟ್ ಪಡ್ಕೊಂಡು ಇವಾಗ 5ನೇ ಸ್ಥಾನದಲ್ಲಿ ಬಂದಿದ್ರು ಅಂತ ಹೇಳ್ಬೋದು. 6ನೇ ಸ್ಥಾನದಲ್ಲಿ ಕೊನೆ ಸ್ಥಾನದಲ್ಲಿ ಬಂದು ರಜತ್ ಅವರು ಇದ್ದಾರೆ. ಇವ್ರು ನಿನ್ನೆ ನೋಡಿದರೆ ಟಾಪ್ 5ನಲ್ಲಿ ಇದ್ರು, ಇವಾಗ ಟಾಪ್ 6ನಲ್ಲಿ ಬಂದಿದ್ದಾರೆ. ಇನ್ನು ಯಾರೆಲ್ಲ ಇವ್ರಿಗೆ ಓಟ್ ಹಾಕಿಲ್ಲ ಹೋಗಿ ಓಟ್ ಹಾಕ್ಬೋದು. ಇನ್ನು 4 ಡೇಸ್ ಟೈಮ್ ಇದೆ. ಇನ್ನು ಏನು ಬೇಕಾದ್ರೂ ಆಗ್ಬೋದು ಈ 4 ಡೇಸ್ನಲ್ಲಿ. ನಿಮ್ಮ ನೆಚ್ಚಿನವಾದ ಕಂಟೆಸ್ಟೆಂಟ್ ಯಾರಾದಿದ್ದಾರೆ ಹೋಗಿ ಓಟ್ ಹಾಕ್ರಿ. ಈ ರಜತ್ ಅವರು ಬಾಟಮ್ನಲ್ಲಿರೋದು ಅದು ಬಂದು ಮಂಜಣ್ಣ ಹಾಗೂ ರಜತ್ ಅವ್ರು ಬಾಟಮ್ನಲ್ಲಿದ್ದಾರೆ. ಇದ್ರ ಬಗ್ಗೆ ಅನಿಸುತ್ತೆ ಈ ವೋಟಿಂಗ್ ಲೈನ್ ಬಗ್ಗೆ ಅಂತಲೇ ಹೇಳ್ಬೋದು. ಯಾರು ಗೆಲ್ಬೋದು ನಿಮ್ಮ ಪ್ರಕಾರ ಅನ್ನೋದು ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್.